ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಹೆಚ್ಚಿನ ಪ್ರವಾಸಿಗರು ಕಡಲನಗರಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿನ ದೇವಸ್ಥಾನ ಬೀಚ್ಗಳು ಕೂಡ ಸಂಪೂರ್ಣವಾಗಿ ಪ್ರವಾಸಿಗರನ್ನ ತುಂಬಿ ತುಳುಕ್ತಾ ಇದೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ಪ್ರವಾಸಿ ಬೀಚ್ ಆಗಿರ್ತಕ್ಕಂಥ ಪಣಂಬೂರು ಬೀಚ್ನಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸ್ಬೋದು, ಹೊಸ ವರ್ಷಾಚರಣೆ ಅಂದರೆ ಈ ವರ್ಷದ ಕೊನೆಯ ದಿನ ಆಗಿರೋದ್ರಿಂದಾಗಿ ಸಾಕಷ್ಟು ಪ್ರವಾಸಿಗರು ರಾಜ್ಯ ಕರಾವಳಿಗೆ ಕಳೆದ 1 ವಾರಗಳಿಂದ ಬರ್ತಾ ಇದ್ದಾರೆ. ಹೀಗಾಗಿ ಈ ಗಮನಿಸ್ಬೋದು, ಈ ಬೀಚ್ನಲ್ಲಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಹೊತ್ತಿಗೆ ಬಂದು ಸಮುದ್ರದ ಅಲೆಗಳ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಎಂಜಾಯ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸಬಹುದು, ಈ ಪ್ರವಾಸಿ ಪಣಂಬೂರು ಬೀಚ್ ಎಂದು ಇಲ್ಲಿಗೆ ಕೇವಲ ಜಿಲ್ಲೆ ರಾಜ್ಯ ಮಾತ್ರದಲ್ಲಿ ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಹೀಗಾಗಿ ಈ ವರ್ಷದ ಕೊನೆಯ ದಿನ ಆಗಿರೋದ್ರಿಂದಾಗಿ ಇವತ್ತು ಫ್ಯಾಮಿಲಿ ಜೊತೆಗೆ ಬಂದು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಇಲ್ಲಿ ಸಾಕಷ್ಟು ಗೇಮ್ಸ್ಗಳು ಕೂಡ ಇದೆ. ಒಂದು ಕಡೆಯಿಂದ ಫ್ಲೋಟಿಂಗ್ ಬ್ರಿಡ್ಜ್ ಇದೆ, ಇನ್ನೊಂದು ಕಡೆಯಿಂದ ಬೋಟಿಂಗ್ ಇದೆ. ಹೀಗಾಗಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಕೂಡ ಇಲ್ಲೇ ಇದೆ. ಇನ್ನೊಂದು ಕಡೆಯಿಂದ ಇವತ್ತು ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಬೀಚ್ಗಳಿಗೂ ಕೂಡ ಅಲ್ಲೋಗಿ ಹೊಸ ವರ್ಷವನ್ನು ಸಂಭ್ರಮ ಮಾಡೋದಕ್ಕೆ, ಸೆಲೆಬ್ರೇಷನ್ ಮಾಡೋದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅನುಮತಿಯನ್ನು ನೀಡಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬೀಚ್ ರೆಸಾರ್ಟ್ಗಳಿಗೆ ಕೂಡ ಬರ್ತಾ ಇದ್ದಾರೆ. ಗಮನಿಸ್ಬೋದು, ಮಕ್ಕಳು ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷದ ಸಂಭ್ರಮವನ್ನು ಮಂಗಳೂರಿನಲ್ಲಿ ಅಂದರೆ ಪ್ರಮುಖವಾಗಿ ಕರಾವಳಿ ತೀರೋದಕ್ಕೂ ಆಚರಣೆ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಇಲ್ಲಿ ನಮ್ಮ ಜೊತೆ ಪ್ರವಾಸಿಗರಿದ್ದಾರೆ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ ಮೇಡಮ್? ಬ್ಯಾಂಗ್ಳೂರಿಂದ ಸರ್. ಓಕೆ, ಯಾವಾಗ ಬಂದಿದ್ದೀರಿ ಮೇಡಮ್? ನಾವು 30th ಸ್ಯಾಟರ್ಡೇ ಬಂದು. ಓಕೆ ಓಕೆ. ಹೇಗಿದೆ ಇಲ್ಲಿ ನ್ಯೂ ಇಯರ್ಗೆ ಸೆಲೆಬ್ರೇಷನ್ಗೆ ಯಾವ ರೀತಿಯ ರೆಡಿ ಆಗಿದ್ದೀರಿ ಅಂತೇಳಿ? ನಾವು ಆಕ್ಚುಲಿ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ, ಸೊ ಇವತ್ತು ಬರ್ತಾರೆ. ಸೊ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಬಟ್ ನಾನು 4 ಇಯರ್ಸ್ ಸ್ಟೇ ಆಗಿದ್ವಿ ಇಲ್ಲಿ ಮ್ಯಾಂಗ್ಳೂರಲ್ಲಿ. ಸೊ ಆಲ್ಟರ್ನೇಟ್ ಇಯರ್ಸ್ ಬರ್ತಾ ಇರ್ತೀವಿ. ಇಲ್ಲಿನ ದೇವಸ್ಥಾನಗಳಾಗಲಿ ಸಮುದ್ರದಲ್ಲಿ ಅಂದರೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಬರ್ತಾ ಇರ್ತೀವಿ. ಬೀಚ್ ರೆಸಾರ್ಟ್ ಬುಕ್ ಮಾಡಿರೋದು ಅಥವಾ ಹೇಗೆ? ಅದೇ ಹೋಮ್ ಸ್ಟೇ ಕಮ್ ರೆಸಾರ್ಟ್. ಸೊ ಒಂದು 15 ಪೀಪಲ್ ಬರ್ತಾ ಇದ್ದಾರೆ. ಹೊಸ ವರ್ಷನ ಇಲ್ಲೇ ಸೆಲೆಬ್ರೇಟ್ ಮಾಡಿ ಸೆಕೆಂಡ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಗಮನಿಸಬಹುದು, ಸಾಕಷ್ಟು ಮಕ್ಕಳು ಕೂಡ ಇದ್ದಾರೆ. ಇದ್ರ ಜೊತೆಗೆ ಫ್ಯಾಮಿಲಿ ಜೊತೆ ಬಂದಂಥವ್ರು ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ನಾನು ಬೆಂಗಳೂರಿನಿಂದ ಬಂತು. ಓಕೆ, ಇದೇ ಫಸ್ಟ್ ಟೈಮ್ ಈ ಕರಾವಳಿ? ಥರ್ಡ್ ಟೈಮ್ ಬಂದಿದ್ರೆ ತುಂಬಾ ಎಂಜಾಯ್ಮೆಂಟ್ ಇದೆ. ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಮಗಳು ಜೊತೆ, ಅದಕ್ಕೆ ಬಂದಿದ್ರೆ. ಹೇಗಿದೆ ಬೀಚ್ಗಳಲ್ಲೆಲ್ಲ ಜೋರಿ? ತುಂಬಾ ಚೆನ್ನಾಗಿದ್ದಾರೆ. ನಾನು ಲೆಕ್ಚರರ್ ಬೆಂಗಳೂರಲ್ಲಿ, ಹಿಂದಿ ಲೆಕ್ಚರರ್. ಅದೇ ಎಂಜಾಯ್ ಮಾಡೋಕ್ಕೆ ಬಂದಿದ್ದೆ. ನ್ಯೂ ಇಯರ್ ಇಲ್ಲೇ ಮಾಡೋಣ ಅದಕ್ಕೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಬಂದಂಥ ಪ್ರವಾಸಿಗರು ಹೇಳುವಂಥ ಮಾತು. ಅಂದರೆ ಪ್ರಮುಖವಾಗಿ ನ್ಯೂ ಇಯರನ್ನು ಬೀಚ್ ರೆಸಾರ್ಟ್ ಹೋಮ್ ಸ್ಟೇಗಳಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ದೂರದ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಹೀಗಾಗಿ ನ್ಯೂ ಇಯರ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಹೀಗಾಗಿ ಅದಕ್ಕೂ ಮುನ್ನ ಬೀಚ್ಗಳಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.